ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಕುಡಿಯುವಂತಹ ನೀರಿನ ಸಮಸ್ಯೆ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಸಮಸ್ಯೆಯನ್ನ ಖಂಡಿಸಿ ನಿವಾಸಿಗಳು ಪುರಸಭೆಗೆ ಮುತ್ತಿಗೆಯನ್ನ ಹಾಕಿ ಪ್ರತಿಭಟನೆಯನ್ನ ನಡೆಸಿದ್ರು. ನೀರಿನ ಸಮಸ್ಯೆಯನ್ನ ಪರಿಹರಿಸುವಲ್ಲಿ ಪುರಸಭೆ ವಿಫಲವಾಗಿದೆ ಅಂತ ಕೂಡ ಆರೋಪಿಸಿದಂತಹ ಪ್ರತಿಭಟನಾಕಾರರು ಕೂಡಲೇ ನೀರಿನ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹಿಸಿದ್ರು. ಪ್ರತಿಭಟನೆಯ ನೇತೃತ್ವವನ್ನ ಕಾಂಗ್ರೆಸ್ ಮುಖಂಡರು ವಹಿಸಿಕೊಂಡಿದ್ರು. ಪಟ್ಟಣದಲ್ಲಿ ಕೆರೆಗಳಿದ್ರೂ ಕೂಡ ಕುಡಿಯುವಂತಹ ನೀರು ಸರಬರಾಜಾಗ್ತಾ ಇಲ್ಲ ಅಂತ ಕೂಡ ಸ್ಥಳೀಯರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ನೀರಿನ ಸಮಸ್ಯೆಯಿಂದಾಗಿ ಜನರು ತೀವ್ರ ತೊಂದರೆಗೆ ಒಳಗಾಗ್ತಾ ಇದ್ದಾರೆ. ಪ್ರತಿ ದಿನವೂ ನೀರಿಗಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಕೂಡ ಸ್ಥಳೀಯರಾದಂತಹ ರಮೇಶ್ ದೂರಿದ್ರು. ನಾವು ಕುಡಿಯುವಂತಹ ನೀರಿಗಾಗಿ ಪರದಾಡುವಂತಹಾಗಿದೆ. ಸಂಬಂಧಪಟ್ಟಂತಹ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ ಕೂಡ ಅವರು ಹೇಳಿಕೆ ನೀಡಿದ್ರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಂತಹ ಕಾಂಗ್ರೆಸ್ ಮುಖಂಡರುಗಳು ಶಾಸಕ ಹಂಪಯ್ಯ ನಾಯಕ ಮತ್ತು ಸಚಿವ ಬೋಸರಾಜು ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಶಾಸಕರು ಮತ್ತು ಸಚಿವರು ಬಡವರ ಕಷ್ಟಗಳನ್ನ ಆಲಿಸಬೇಕು, ಸಮಸ್ಯೆ ಪರಿಹರಿಸಲು ಮುಂದಾಗಬೇಕು ಅಂತ ಕೂಡ ಕಾಂಗ್ರೆಸ್ ಮುಖಂಡರೊಬ್ಬರು ಆಗ್ರಹಿಸಿದ್ರು. ಶಾಸಕರು ಮತ್ತು ಸಚಿವರು ಈ ಕೂಡಲೇ ಮಧ್ಯಪ್ರವೇಶಿಸಿ ನೀರಿನ ಸಮಸ್ಯೆಗಳನ್ನ ಪರಿಹರಿಸಬೇಕು ಅಂತ ಕೂಡ ಅವರು ಒತ್ತಾಯಿಸಿದ್ರು. ಪುರಸಭೆ ಅಧಿಕಾರಿಗಳು ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿದ್ರು ಮತ್ತು ನೀರಿನ ಸಮಸ್ಯೆಯನ್ನ ಶೀಘ್ರವಾಗಿ ಪರಿಹರಿಸಲಾಗುವುದು ಅಂತ ಕೂಡ ಭರವಸೆಯನ್ನ ನೀಡಿದ್ರು. ಆದರೆ ಅಧಿಕಾರಿಗಳ ಭರವಸೆಯನ್ನ ನಂಬಲು ಸಿದ್ಧರಿಲ್ಲದಂತಹ ಪ್ರತಿಭಟನಾಕಾರರು ಸಮಸ್ಯೆ ಪರಿಹಾರವಾಗುವವರೆಗೂ ನಮ್ಮ ಪ್ರತಿಭಟನೆ ಅಥವಾ ತಮ್ಮ ಪ್ರತಿಭಟನೆಯನ್ನ ಮುಂದುವರೆಸುವುದಾಗಿ ತಿಳಿಸಿದ್ದಾರೆ. ಮಾನ್ವಿನಲ್ಲಿರುವಂತಹ ನೀರಿನ ಸಮಸ್ಯೆಯನ್ನ ಪರಿಹರಿಸಲು ಸರ್ಕಾರ ತುರ್ತು ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ಈ ವೇಳೆ ಆಗ್ರಹಿಸಿದರು. 2 ವಾರ್ಡಿನಲ್ಲಿ ಅಸಲು ನೀರು ಇಲ್ಲ ಸರ್. 1 ತಿಂಗಳಲ್ಲಿ ವಾರ್ಡ್ ನಂಬರ್ 19-20ರಲ್ಲಿ ಕುಡಿಯುವ ನೀರು ಸಮಸ್ಯೆ ಸುಮಾರು 10 ವರ್ಷದಿಂದ ಇದ್ದೇ ಇದೆ ಸಮಸ್ಯೆ. ನಾವು ಪ್ರತಿ ಸಲ ಪುರಸಭೆಗೆ ನಾವು ಬಂದ್ರೂ ನಾವು ತಮ್ಮ ಮನೆಗೆ ನಾವು ಬರ್ತೀವಿ ಅಂತ ಹೇಳಿಕೆಸಿ ಒಂದು ದಿನವೂ ವಾರ್ಡ್ನಲ್ಲಿ ಬಂದಿಲ್ಲ, ಯಾರು ಮುಖ್ಯಾಧಿಕಾರಿ ಬಂದಿಲ್ಲ. ನಾವು ಅದೇ ರೀತಿ ನಾವು ಮಾನ್ಯ ಬೋಸರಾಜ್ ಅವರಿಗೆ ಹೇಳಿದ್ವಿ, ನಾವು ಹಾಗೂ ಶಾಸಕರಿಗೆ ಹೇಳಿದ್ವಿ. ಅವರು ಒಂದು ದಿನ ವಿಸಿಟ್ ಮಾಡಿಲ್ಲ ಅಂತ 88 ಕೋಟಿ ರೂಪಾಯಿದ್ದು ಕೆರೆ ನಿರ್ಮಾಣ ಮಾಡಿ ಮಿನಿಮಮ್ ಒಂದು 15 ವಾರ್ಡಿಗೂ ನೀರು ಕೊಡೋಕ್ಕಾಗ್ತಾಯಿಲ್ಲ. 10 ವಾರ್ಡಿಗೆ ಅಂತೂ ಪೈಪ್ಲೈನೇ ಇಲ್ಲ, 15 ವಾರ್ಡಿಗೆ ನೀರು ಕೊಡೋಕ್ಕಾಗ್ತಾಯಿಲ್ಲ ಅಂದರೆ ನಿಮ್ಮ ಯೋಗ್ಯತೆಗೆ ನೀವೆಂತ ಅಧಿಕಾರ ಮಾಡ್ತಾಯಿದ್ದೀರಿ? ಇಲ್ಲಿ ಜನರ ಸಮಸ್ಯೆ, ನಮ್ಮ ಸಮಸ್ಯೆ ಕೇಳಬೇಕು. ನೀವು ಪ್ರತಿ ವಾರ್ಡಿಗೆ ಬರಬೇಕು. ಇದು ಬ್ಯಾಸಿಗೆ ಸಮಯ ಆಗಿದೆ. ಯಾಕೆಂದರೆ ಮಕ್ಕಳಿಗೆ ಕುಡಿಯೋಕೆ ನೀರು ಬೇಕು, ಜಾನುವಾರಿಗೆ ಕುಡಿಯೋಕೆ ನೀರು ಬೇಕು. ಸಮಸ್ಯೆ ಭಾಳ ದೊಡ್ಡದಿದೆ. ನಮ್ಮದು ಗುಡ್ಡಗಾಡ ಪ್ರದೇಶ, ಏನು ಬರ್ತಾ ಇಲ್ಲ, ಏನು ಸಮಸ್ಯೆ ಅಂತ ಕೇಳಬೇಕು. ಎಲ್ಲೇ ನೀವು ಐಬೇಗಲ್ಲಿ ಇತ್ಕೊಂಡು ಕೇಸಿ ನೀವು ಮೀಟಿಂಗ್ ಮಾಡಿ ಸಲ ಅನುದಾನಕ್ಕೆ ಕೊರತೆ ಇಲ್ಲ, ನೀರಿನ ಕೊರತೆ ಇಲ್ಲ, ನೀವು ಕಾಲುವೆಗೆ ನೀರು ಬಿಟ್ಟಂದರೆ ಅದು ಸಮಸ್ಯೆ ಇಲ್ಲ ಸ್ವಾಮಿ. ನೀವು ಪ್ರತಿಯೊಂದು ವಾರ್ಡಿಗೆ ಬನ್ನಿ. ಅದರಲ್ಲಿ 27 ವಾರ್ಡ್ಗಳಲ್ಲಿ 15 ವಾರ್ಡ್ಗಳಲ್ಲಿ ಬೆರೆಸ್ಟ್ ನೀರು ಅದಾವೆ, ಉಳಿಕೆದು 10 ವಾರ್ಡ್ಗಳಲ್ಲಿ ಸರಿ ಪೈಪ್ಲೈನೇ ಇಲ್ಲ. ಇಂಥ ಸಮಯದಲ್ಲಿ ನೀವು ಸರಿಯಾಗಿ ಊರು ತುಂಬ ಪೈಪ್ಲೈನ್ ಕೊಟ್ಟಿಲ್ಲ, 15 ವಾರ್ಡಿಗೆ ಪೈಪ್ಲೈನ್ ಕೊಟ್ಟರು ನೀವು ಸರಿಯಾಗಿ ನೀರು ಬಿಡ್ತಾ ಇಲ್ಲ ಅಂದರೆ ನೀವೇನು ಅಧಿಕಾರ ಮಾಡ್ತಾ ಇದ್ದೀರಿ? ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ನೀವು, ಅದಕ್ಕೆ ನೀವು ಲಾಯ್ಕೆ ಆಗಿರ್ತೀರಿ. ನೀವು ದಯವಿಟ್ಟು ಬಡವ್ರ ಸಮಸ್ಯೆ ನೀವು ತಿಳ್ಕೊಬೇಕು. ನೀವು ನಾವೇನು ನಿಮ್ಮ ಮನೆಗೆ ಬರ್ತಾ ಇಲ್ಲ. ನಿಮಗೆ ಸರ್ಕಾರದಿಂದ ನಿಮಗೆ ಬಂದಂಥ ಅನುದಾನನ ನೀವು ಅದನ್ನು ಉಪಯೋಗಿಸಿ ಕುಡಿಯೋ ನೀರಿನ ಸಮಸ್ಯೆ ನೀಗಿಸಿರ್ಬೇಕು. ಆಯಿತು, ನೀರೇ ಬರವಲ್ದು. ನೀರಿನ ಸಲುವಾಗಿ ನಾವು ಬಂದು ಮುನ್ಸಿಪಾಲ್ಟಿಗೆ ಬಂದು ಕೇಳಿದರೆ ಮುನ್ಸಿಪಾಲ್ಟಿಯವರು ರೆಸ್ಪಾನ್ಸಿಬಲ್ ಕೊಡುವಲ್ರು. ಚೀಫ್ ಆಫೀಸರ್ಗೆ ಮಾತಾಡಿದರೆ ಚೀಫ್ ಆಫೀಸರ್ ಏನಂತಾರ, ನೀರು ಬಿಡ್ತಾರ, ನಾವು ಬಂದು ನಿಮಗೆ ನೀರು ಬಿಟ್ಟಾಗ ನಮಗೆ ಕರೀರಿ, ಬಂದು ನೋಡ್ತೀನಿ ಅಂತ ಹೇಳಿದರು. ಆದರೂ ಕೂಡ ಅವರು ಒಂದು ಸರ್ತಿನೂ ಬಂದು ನೋಡಿಲ್ಲ. ನಮ್ಮ ಹಬ್ಬ ದೊಡ್ಡ ಹಬ್ಬ, ರಂಜಾನ್ ಹಬ್ಬ, ಅಂಥ ಹಬ್ಬಕ್ಕೆ ನೀರೇ ಬಿಟ್ಟಿಲ್ಲ. ಆ ನೀರಿನ ಸಲುವಾಗಿ ಬಂದು ನಾವು ಕೇಳಿದರೆ ಅವ್ರು ಬರ್ತೀನಿ ಅಂತ ಹೇಳಿದರು, ಬಂದೇ ಇಲ್ಲ. ಆದರೂ ಇವತ್ತು ಕೂಡ ಇಲ್ಲಿ ಮುನ್ಸಿಪಾಲ್ಟಿಗೆ ಬಂದೀವಿ. ಒಂದು 10 ಗಂಟೆಲಿಂದ ಇಲ್ಲಿ ಸುಮಾರು ಒಂದು 100-150 ಮಂದಿ ಇಲ್ಲೇ ನಿಂತೀವಿ. ನೀರಿನ ಸಲುವಾಗಿ ಪ್ರಾಬ್ಲಮ್ ಏನ್ರಿ ಸರ್ ಅಂತ ಕಸಿ ಕೇಳಿದರೆ ಅವರು ಇಲ್ಲೇ ಇದ್ದೀನಿ ಅಂತ ಹೇಳ್ತಾರೆ ಸರ್. ಅದು ನೀರಿನ ಸಮಸ್ಯೆ ಅಂತೂ ಇಂಥ ಪರಿ ಆಗಿಬಿಟ್ಟದ ಸರ್. ಮಾನ್ಯಾಗ ಅಂಥ ಪರಿ ಬಂದದ. ನಾವು ಎಷ್ಟು ಸರ್ತಿ ಕೇಳಿದ್ರೂ ನೀರು ಬಂದು ಕೇಳಿದ್ರು ಕೂಡ ಅವ್ರು ಬಿಡ್ತಾರ, ಇವ್ರು ಬಿಡ್ತಾರ, ಬರೀ ಫೋನ್ಯಾಗ ಅವ್ರು ಮಾತಾಡ್ತಾರ, ಇವ್ರು ಮಾತಾಡ್ತಾರ. ಆದರೆ ಒಬ್ಬರು ರೆಸ್ಪಾನ್ಸಿಬಲ್ ನಮ್ಮನ್ನು ಕೊಡವಲ್ರು. ಕೇಳಿದ್ರೆ ಇದೆ ಈಗ ಅವ್ರು ನಾವು ಬೋಸರಾಜ್ ಸಾಬನು ಕೇಳಿವಿ. ಬೋಸರಾಜ್ ಸಾಬ್ರಿಗೆ 1 ತಿಂಗಳಿಂದ ಹೇಳಕತ್ತೀವಿ ಸರ್. 1 ತಿಂಗಳಿಂದ ಹೇಳಿದ್ರೆ ಅವರು ಫೋನ್ಯಾಗ ಹೇಳ್ತಾರೆ ಸರ್, ಆಯಿತು ನಾಳೆ ನಿಮ್ಗೆ ಬರ್ತಾವ, ದಿವಸ ನಾಳೆ ಯಾರಿಗೇನ ಕೇಳ್ರಿ, ದಿವಸ ನಾಳೆ ಇದೇ ಮಾತು ಹೇಳ್ತಾರೆ ಸರ್. ಆಮೇಲೆ ಎಲ್ಲಿ ಚೀಫ್ ಆಫೀಸರ್ಗೆ ಹೇಳಿವಿ ಅಂತಾರ್ರಿ ಸರ್. ಚೀಫ್ ಆಫೀಸರ್ನ ಕೇಳಿದ್ರೆ ಅವರು ಕೂಡ ಏನಂತಾರೆ ಸರ್, ನಿಮಗೆ ಬೇಕಿದ್ರೆ ನಾವು ಟ್ಯಾಂಕ್ ಕಳಿಸ್ತೀವಿ ಅಂತ ಹೇಳಿದ್ರು ಸರ್. ರಂಜಾನ್ ಹಬ್ಬ
ಹಬ್ಬದಾಗ ಒಂದು ತಿಂಗಳದಾಗ ಒಂದೇ ಟೈಮು ಒಂದೇ ಟ್ಯಾಂಕ್ ಕಳ್ಸ್ಯಾರ್ರಿ ಸರ್. ತಲಾಕ್ 4 ಕೊಳ ನೀರು ಸಮೇತ ಸಿಕ್ಕಿಲ್ಲ. ಮತ್ತೆ ಏನಂತಾರೆ ಸರ್, ಸುಳ್ಳು ನಾವು ಟ್ಯಾಂಕ್ ಕಳ್ಸಿವಿ ಅವು ಕಳ್ಸಿವಿ ಅಂತ ಹೇಳ್ತಾರೆ ಸರ್. ಹೌದು, ಚೀಫ್ ಆಫೀಸರ್. ಆದ್ರೂ ಕೂಡ ನಮ್ಗೆ ನೀರು ಒಂದು ಟ್ಯಾಂಕ್ ಒಂದೇ ಟ್ಯಾಂಕ್ ಬಿಟ್ಟಿದ್ದವ್ರು ಅಂದ್ರೆ ಪೂರ್ತಿ 1 ತಿಂಗಳದಾಗ ಒಂದೇ ಟ್ಯಾಂಕ್ ನೀರು ಕಳ್ಸ್ಯಾರ. ತೊಂದರೆ ಆಗ್ತದೆ ಸರ್. ಬಿಸ್ಲರಿ ವಾಟರ್ ಕುಡಿಯಂಗಿಲ್ಲ, ನೀರು ಕುಡಿಯೋದು ಇದೇ ನೀರು ಸರ್, ನಳದೇ ನೀರು ಕುಡಿತೀವಿ. ಅದ್ರ ಸಲುವಾಗಿ ಆ ನೀರಿನ ಸಲುವಾಗಿ ಎಲ್ಲರಿಗೆ ಕೈ ಮುಗಿದೀವಿ, ಅಪ್ಪ ಅಂದಿವಿ, ಅಣ್ಣ ಅಂದಿವಿ. ಆದ್ರೂ ಕೂಡ ಯಾರು ರೆಸ್ಪಾನ್ಸಿಬಲ್ ಕೊಡಬಲ್ರು. ಇದಕ್ಕೆ ಏನು ಮಾಡಬೇಕು ನೀವೇ ಹೇಳ್ರಿ ಸರ್. ಏನು ಸತ್ಯಾಗ್ರಹ ಕುಂದ್ರಬೇಕು, ಏನು ಇವ್ರನ್ನ ಬೈಬೇಕು, ಏನು ಮಾಡಬೇಕು ಹೇಳ್ರಿ ಸರ್. ಏನು ಮಾಡ್ತೀರಿ ಮಾಡ್ರಿ ಸರ್, ನಮಗೆ ನೀರು ಕೊಡ್ರಿ, ಹೆಂಗನ ಮಾಡ್ರಿ ನೀರು ಕೊಡ್ರಿ. ಕುಡಿಯಕ್ಕೆ ನೀರು ಕೊಡೋದು ಮುಖ್ಯಾಧಿಕಾರಿಗೆ ಬೇಕೇ ಬೇಕು, ಬೇಕೇ ಬೇಕು. ವಾರ್ಡ್ ನಂಬರ್ 19-20 ನೀರು ಕೊಡೋದು ಶಾಸಕರಿಗೆ